ಬಂಧುಗಳೇ ಮತ್ತು ನನಸು ಮಾಡಿದಂಥ ಒಂದು ಕೀರ್ತಿ ಅಂತ ಒಬ್ಬ ಪುಣ್ಯಾತ್ಮನಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾವು ಅತ್ಯಂತ ಇವತ್ತು ಅವರನ್ನು ಬಹಳ ಒಂದು ಧನ್ಯತಾ ಭಾವದಿಂದ ಸ್ಮರಿಸಬೇಕು. ಅದಾದಷ್ಟು ನಡುವು ಬಹಳ ತೊಂದರೆನೂ ಆಯಿತು ಮತ್ತು ಎಲ್ಲಿ ಆಸ್ತಿ ಇರ್ತದೆ ಅಲ್ಲಿ ತೊಂದರೆ ಆಗ್ತದೆ ಸಾಮಾನ್ಯವಾಗಿ. ಯಾಕಂದ್ರೆ ಅವ್ರು ಯಾರೋ ಆಸ್ತಿ ಮಾಡಿಟ್ಟು ಹೋಗಿದ್ರು, ಅವ್ರ ನಂತರದ ಕಾಲದಲ್ಲಿ ಈ ಹಣ ಆಸ್ತಿ ಎಲ್ಲಿರ್ತದೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಶುರು ಆಗ್ತವೆ. ಆವಾಗ ತೊಂದರೆ ಆಯಿತು. ಆದರೆ ಇನ್ನೊಬ್ಬ ಸಂತನನ್ನು ಕರ್ಕೊಂಬಂದು ಟ್ರಸ್ಟಿಗಳೇನು ಬಾದಾರ ಸ್ವಾಮೀಜಿಯವ್ರನ್ನ ಇಲ್ಲಿ ಚೆನ್ನೈ ಸ್ವಾಮೀಜಿಯವ್ರನ್ನ ಕೂಡಿಸಿದ್ದಾರೆ. ಅದರಿಂದ ಒಂದು ಪರಿವರ್ತನೆ ಶುರುವಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು. RGHS ಹೈಯೆಸ್ಟ್ ಮಾರ್ಕ್ಸ್ ಅಂತ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಇದರಿಂದ ತುಂಬ ಖುಷಿ ಇದೆ. ಮುಂದೆನೂ ನನ್ನ ಸಕ್ಸಸ್ಗೆ ಇದು ಮೋಟಿವೇಶನ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಯಾವ ಸಬ್ಜೆಕ್ಟಲ್ಲಿ ನನಗೆ ಒಟ್ಟು 5 ರ್ಯಾಂಕ್ ಬಂದಿದೆ. ಒಂದು 3rd ಇಯರ್ ಓವರ್ ಆಲ್ ರ್ಯಾಂಕ್ ಅಂತ ಇರುತ್ತೆ, ಅದರಲ್ಲಿ ಫಸ್ಟ್ ಬಂದಿದೆ. ಇನ್ನು 5 ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲಿ ರ್ಯಾಂಕ್ಸ್ ಬಂದಿದೆ. ಪಾಸಿಬಿಲಿಟೀಸ್ ತುಂಬ ಜಾಸ್ತಿ ಇದೆ. ಡಿಸೀಸಸ್ ಕ್ಯೂರ್ ಮಾಡೋದು ಆಗಿರಲಿ ಅದಕ್ಕೆ. ಮತ್ತು ಸೈಡ್ ಎಫೆಕ್ಟ್ಸು ಅಲೋಪತಿಗೆ ಸೈಡ್ ಎಫೆಕ್ಟ್ಸ್ ಕಂಪ್ಲೀಟ್ಲಿ ಇಲ್ಲ, 100% ಇಲ್ಲ ಅಂತ ಹೇಳಲ್ಲ ನಾನು. ತುಂಬಾ ಕಮ್ಮಿ ಇದೆ. ಲೆಸ್ ದ್ಯಾನ್ 10% ಅಂತೂ ಇದೆ. ಸೊ ಅದರಿಂದ ಆಯುರ್ವೇದನ ನಾವು ನಮ್ಮ ಏನ್ಷಿಯಂಟ್ ಮೆಡಿಸಿನ್ಸ್ನ ಚೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಆಯುರ್ವೇದದಾಗ ತಗೊಂಡಿದ್ದು ನಮ್ಮ ಪಾರಂಪರಿಕ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಬಗ್ಗೆ ಓದೋಕೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ನಾನು ಆಯುರ್ವೇದಿಕ್ ಚೂಸ್ ಮಾಡಿದೆ. ಸೆಕೆಂಡ್ PU ಮೇಲೆ ನೀಟ್ ಬರೆದ್ಬಿಟ್ಟು ನಾನು ತಗೊಂಡಿದ್ದು ಸೀಟ್ ಇದು. 5 years ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನಾನು ಗ್ರ್ಯಾಜುಯೇಟ್ ಆಗಿದ್ದೀನಿ ಮಲ್ಲಾಡಿಯಲ್ಲಿ ಕಾಲೇಜಲ್ಲಿ. ತುಂಬ ಖುಷಿ ಆಗ್ತಿದೆ. ಶ್ರೀ ರಾಘವೇಂದ್ರ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿಂದ ನಾನು ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತಾ ತುಂಬ ಖುಷಿ ಇದೆ. ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆದಂತಹ ಶ್ರೀ KT ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಸಂಖ್ಯೆಯಲ್ಲಿ ಈ ಒಂದು ಜಿಲ್ಲೆಗಳಿಂದ ತಾಲೂಕುಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 50,000 ಸಂಖ್ಯೆಯಲ್ಲಿ ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಬರಬೇಕು ಅನ್ನುವ ಅಪೇಕ್ಷೆನ ಇಟ್ಕೊಂಡು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು. 8ನೇ ತಾರೀಕು ಸಂಜೆ 5 ಗಂಟೆಗೆ ಯಡಿಯೂರಪ್ಪರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. 9ನೇ ತಾರೀಕು ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ. 12 ಗಂಟೆಗೆ ಅಮಿತ್ ಶಾ ಜಿಯವರು ವೇದಿಕೆಗೆ ಬರ್ತಾರೆ. ನಾಡಿನ ಎಲ್ಲ ಜಗದ್ಗುರುಗಳು ಹರಗುರು ಚರಮೂರ್ತಿಗಳು ಎಲ್ಲರೂ ಕೂಡ ಬರ್ತಾರೆ. 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮಠಾಧೀಶರು ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಬರ್ತಾರೆ. ಮತ ಎಣಿಕೆ ಆಗಿ ಯಾವ ರೀತಿ 52 ಮತಗಳಿಂದ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ DK ಶಿವಕುಮಾರ್ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತೆತ್ತಿದ್ರೆ ಭಾಷಣ ಬಿಗಿತಾರೆ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಕಾಂಗ್ರೆಸ್ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಜನರು ಕೊಟ್ಟಂತ ತೀರ್ಪನ್ನ ಗೌರವವಾಗಿ ಸ್ವೀಕಾರ ಮಾಡೋದನ್ನ ಅವ್ರು ಕಲ್ತ್ಕೋಬೇಕು ಕಾಂಗ್ರೆಸ್ನವ್ರು.